ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ನವರಾತ್ರಿಯ ಪ್ರಯುಕ್ತ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಾಲಯಕ್ಕೆ ಬಂದಿದ್ದೇವೆ. ಗವಿಪುರಂ, ಕೆಂಪೇಗೌಡ ನಗರ, ಬೆಂಗಳೂರು. ನವರಾತ್ರಿ ಪ್ರಯುಕ್ತ ಅಮ್ಮನವರ ಉತ್ಸವ ಮೂರ್ತಿಗಳು ಹಾಗೂ ಗೊಂಬೆಗಳನ್ನು ಕೊಡಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಬನ್ನಿ ಕಾಳಿ ಉತ್ಸವಕ್ಕೆ ಹೋಗೋಣ. ಮೊದಲಿಗೆ ಮುಂಭಾಗದಲ್ಲಿ ಎತ್ತಿನ ಬಂಡಿ ಮೇಲೆ ಅಮ್ಮನವರನ್ನು ಕುಣಿಸಿದ್ದಾರೆ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದು ಅಮ್ಮನವರ ದರ್ಶನ ಪಡೆಯುತ್ತಿದ್ದಾರೆ. ನೋಡಿ, ಹಿಂದೆ ಕೂಡ ಅಮ್ಮನವರು ಕುಣಿಸಿದ್ದಾರೆ. ರಂಗೋಲಿಲೇ ಅಮ್ಮನವರನ್ನು ಚಿತ್ರ ಬಿಡಿಸಿದ್ದಾರೆ. ಸಿಂಹವಾಹಿನಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರನ್ನು ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಬಿಡಿಸಿದ್ದಾರೆ. ಇದು ಫೋಟೋ ಅಲ್ಲ, ರಂಗೋಲಿಲೇ ಬಿಡಿಸಿರೋದು. ಕೈಯಲ್ಲಿ ಎತ್ತಿನ ಬಂಡೆಯ ಮೇಲೆ ಅಮ್ಮನವರನ್ನು ಕೂರಿಸಿದ್ದಾರೆ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೊ ಮೇಲ್ಛಾವಣಿಯಲ್ಲಿ ರಂಗೋಲಿಯ ಚಿತ್ರ ಕೂಡ ಇಟ್ಟಿದ್ದಾರೆ. ಸೊ ನಾನು, ಗೌರಿ, ಗಣೇಶ, ರಾಮಕೃಷ್ಣ, ನಾವು 4 ಜನ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಾಲಯಕ್ಕೆ ಹೋಗಿದ್ದೇವೆ. ಹೋಗಿ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀವಿ ನೋಡಿ. ಸೊ ನೀವು ಕೂಡ ಕುಟುಂಬ ಸಮೇತರಾಗಿ ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರ ದೇವಾಲಯಕ್ಕೆ ಭೇಟಿ ನೀಡಿ ಮನೆ ಫ್ಯಾಮಿಲಿ ಜೊತೆಲ್ಲ, ಅದರಲ್ಲೂ ಮಕ್ಕಳನ್ನು ಕೂಡ ಕರ್ಕೊಂಡೋಗಿ ಗೊಂಬೆ ಎಲ್ಲ ಕುಣಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೂ ಶ್ರೀ ಗರ್ಭಗುಡಿ ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರ ದರ್ಶನ ಕೂಡ ಮಾಡಿಕೊಂಡೆವು. ನವರಾತ್ರಿ ಪ್ರಯುಕ್ತ ಮಧ್ಯಾಹ್ನ ಹಾಗೂ ರಾತ್ರಿ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಅನ್ನಪ್ರಸಾದ ಕೂಡ ವ್ಯವಸ್ಥೆ ಕೂಡ ಇದೆ. ಬಸವಣ್ಣ ಕುಣಿಸಿದ್ದಾರೆ ನೋಡಿ, ಇಲ್ಲಿ ಅಮ್ಮನವರು ಕೂಡ ಕುಣಿಸಿದ್ದಾರೆ. ಮಧ್ಯ ಹೋಮಕುಂಡ ಕೂಡ ನಿರ್ಮಿಸಿದ್ದಾರೆ. ಪ್ರತಿದಿನವೂ ಇಲ್ಲಿ ಹೋಮ ಹವನಾದಿಗಳು ಜರುಗುತ್ತದೆ. ತುಂಬಾ ಚೆನ್ನಾಗಿದೆ ಎಲ್ಲ ಅಮ್ಮನವರ ಉತ್ಸವ ಮೂರ್ತಿ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನವರಾತ್ರಿ ಆದಮೇಲೆ ವಿಜಯದಶಮಿ ಅಂದರೆ ಅಕ್ಟೋಬರ್ 2 ಗುರುವಾರದಂದು ಒಂದು ರೌಂಡ್ ಮೆರವಣಿಗೆ ಕೂಡ ಬರುತ್ತೆ. ಎಲ್ಲ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ದೇವಸ್ಥಾನ ಸುತ್ತಮುತ್ತ ಹತ್ತಿರ ಇರೋರು ಬಂದು ಆ ತಾಯಿಯ ದರ್ಶನ ಪಡೆದುಕೊಳ್ಳಿ. ತುಂಬ ಚೆನ್ನಾಗಿ ಡಿಸೈನು, ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೊ ಇದು ಗರ್ಭಗುಡಿಗೆ ಹೋಗೋ ಸ್ಥಳ. ಇಲ್ಲಿ ಒಳಗಡೆ ಕೂಡ ಅಮ್ಮನವ್ರು ಕುಣಿಸಿದ್ದಾರೆ ನೋಡಿ. ಮೇಲೆಲ್ಲ ಹತ್ತಿ ಹಾಕಿ ಹಿಂದೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾವು ಮಧ್ಯಾಹ್ನ 3 ಗಂಟೆಗೆ ಸುಮಾರಾಗಿ ಹೋಗಿದ್ದು. ಸೊ ತುಂಬಾ ಕಡಿಮೆ ರಶ್ ಇತ್ತು, ಅಷ್ಟಾಗಿ ರಶ್ ಇರಲಿಲ್ಲ. ಸೊ ಬೆಳಗ್ಗೆ ಎಲ್ಲ, ಸಂಜೆ, ರಾತ್ರಿ ಅಂತೂ ತುಂಬಾ ರಶ್ ಇರುತ್ತೆ. ಸೊ ಮಧ್ಯಾಹ್ನ ಹೋಗಿದ್ದರಿಂದ ಸ್ವಲ್ಪ ಆರಾಮಾಗಿತ್ತು. ಸೊ ಫೋಟೋ ವಿಡಿಯೋ ಎಲ್ಲ ಆರಾಮಾಗಿ ತಗೊಂಡ್ವಿ. ತುಂಬಾ ಚೆನ್ನಾಗಿದೆ ಅಲ್ಲ. ಬನ್ನಿ, ಮುಂದೆ ಗೊಂಬೆಗಳು ಕೂಡ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನಿಮ್ಮ ಮಕ್ಕಳಿಗೆಲ್ಲ ಕರ್ಕೊಂಬಂದರೆ ಈ ಗೊಂಬೆ ಎಲ್ಲ ತೋರಿಸ್ಬೋದು. ಕೆಲವ್ರ ಮನೇಲಿ ಗೊಂಬೆ ಕುಡಿಸೋ ಪದ್ಧತಿ ಇರುತ್ತೆ, ಕೆಲವ್ರ ಮನೇಲಿ ಇರಲ್ಲ. ಸೊ ಕುಣಿಸ್ತಾ ಇರೋರು ಇಲ್ಲಿ ಕರ್ಕೊಂಬಂದು ಮಕ್ಳಿಗೆಲ್ಲ ತೋರಿಸ್ಬೋದು ಗೊಂಬೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 3 ಉತ್ಸವ ಮೂರ್ತಿಯನ್ನು ಅಮ್ಮನವ್ರದ್ದು ಕುಣಿಸಿದ್ದಾರೆ. ಸೊ ಗೊಂಬೆ ಎಲ್ಲ ಕುಣಿಸಿದ್ದಾರೆ. ಆ ಕೃಷ್ಣ ಗೊಂಬೆನೂ ತುಂಬಾ ಕ್ಯೂಟಾಗಿ ಮುದ್ದಾಗಿತ್ತು. ಬನ್ನಿ ಈಗ ಮುಂದ್ಗಡೆ ಅಮ್ಮನವ್ರನ್ನ ಇನ್ನೊಂದು ಉತ್ಸವ ಮೂರ್ತಿ ಕೊಡಿಸಿದ್ದಾರೆ. ಪ್ರಾರ್ಥನೆ ಕನ್ಯಾಕುಮಾರಿ ಧೀಮಿ ತನ್ನೋ ದುರ್ಗಿ ಪ್ರಚೋದಯಾತ್. ತಾಯಿ ಸರಸ್ವತಿ ಮಾತೆ ಕೂಡ ಮುಂದೆ ಕುಣಿಸಿದ್ದಾರೆ. ಬನ್ನಿ, ಇಲ್ಲೂ ಕೂಡ ಉತ್ಸವ ಮೂರ್ತಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಲು 2 ಕಣ್ಣು ಚಂದ, ಅಷ್ಟು ಅದ್ಭುತವಾಗಿದೆ. ಗವಿಪುರದ ಗ್ರಾಮ ದೇವತೆ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರು. ಇಲ್ಲಿ ನೋಡಿ, ಈಶ್ವರನ ಮುಂದೆ ಉತ್ಸವ ಮೂರ್ತಿ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ.
ಅಲ್ವಾ? ನಮಗಂತೂ ತುಂಬಾ ಖುಷಿ ಆಯಿತು ನೋಡ್ಕೊಂಬಂದ್ವಿ. ಇಷ್ಟು ಆ ತಾಯಿ ಉತ್ಸವ ಮೂರ್ತಿ ಹಾಗೂ ಡೆಕೋರೇಷನ್ ಮಾಡಿದ್ದು ಶರನ್ನವರಾತ್ರಿಯಲ್ಲಿ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲ ವಿಡಿಯೋ ತಗೊಂಡ್ಮೇಲೆ ಮತ್ತೊಮ್ಮೆ ಕೂಡ ಫೋಟೋ ವಿಡಿಯೋ ನಾವು ಗೋರಿ ತೆಗೆಸ್ಕೊಂಡೆವು. ಯಾರೆಲ್ಲ ಈ ಸಲ ಶ್ರೀ ಬಂಡೆಕಾಳನಿ ಅಮ್ಮನ ದೇವಸ್ಥಾನಕ್ಕೆ ಶರನ್ನವರಾತ್ರಿಯಲ್ಲಿ ಭೇಟಿ ನೀಡಿದ್ದೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದಕ್ಕಿಂತ ಒಂದು ಉತ್ಸವ ಮೂರ್ತಿ ಸೂಪರಾಗಿ ಅಲಂಕಾರ ಮಾಡಿದ್ದಾರೆ. ಆ ತಾಯಿನೇ ಎದ್ದು ಬಂದಾಗಿತ್ತು, ಆ ತಾಯಿನೇ ಕುಂತಂಗಿದೆ, ಅಷ್ಟು ಚೆನ್ನಾಗಿದೆ. ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ನಾವೆಲ್ಲ ಕಡೆನೂ ಫೋಟೋ ವಿಡಿಯೋ ತೆಗೆಸ್ಕೊತಾ ಇದ್ದೀವಿ. ನಾನು ಗೌರಿ ಆಮೇಲೆ ಗಣೇಶ ರಾಮಕೃಷ್ಣ ಕೂಡ ಜಾಯ್ನ್ ಆಗ್ತಾರೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇದು ಮಾಡೋದ್ರಿಂದ ಮುಂದಿನ ವಿಡಿಯೋಗಳು ನೋಟಿಫಿಕೇಷನ್ ಆಗ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ನೋಡಿ, ಈಗ ಗಣೇಶ ರಾಮಕೃಷ್ಣ ಗೌರಿ ಮಂಜು ನಾವು 4 ಜನನು ಸೆಲ್ಫಿ ವಿಡಿಯೋ ತಕ್ಕೋತಾ ಇದ್ದೀವಿ. ನಾವು 4 ಜನನು ಶ್ರೀ ಬಂಡೆ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೇವೆ ಅಂತ. ಸುಮಾರು 3-4 ಗಂಟೆ ಆದ್ದರಿಂದ ಆದಷ್ಟು ಜನಸಂಖ್ಯೆ ವಿರಳವಾಗಿತ್ತು. ಮತ್ತೊಮ್ಮೆ ಆ ತಾಯಿ ಮುಂದೆ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ. ಎಷ್ಟು ನೋಡಿದ್ರು ಸಾಲದು, ಇನ್ನೂ ನೋಡ್ತಾನೇ ಇರೋಣ ಅನಿಸುತ್ತೆ. ಇವೆಲ್ಲ ದರ್ಶನ ಆದಮೇಲೆ ಗರ್ಭಗುಡಿಯಲ್ಲಿರೋ ಶ್ರೀ ಬಂಡಿ ಮಹಾಕಾಳಮ್ಮನ ದರ್ಶನ ಕೂಡ ಮಾಡಿಕೊಂಡೆವು. ಆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂಯರ್ಸ್ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ನೋಡಿ, ಈಗ ಗಣೇಶ ರಾಮಕೃಷ್ಣ ಇಬ್ಬರೇ ಫೋಟೋ ವಿಡಿಯೋ ತೆಗೆಸ್ಕೊತಾ ಇದ್ದಾರೆ. ನಾವು ತೆಗೆಸ್ಕೊಂಡ್ವಿ ಅಂತ ನಾವು ತೆಗೆಸ್ಕೋಬೇಕು ಅಂತ ಅವರೇ. ನೀವು ಸಹ ಆ ತಾಯಿಯ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ಆಶೀರ್ವಾದ ಕೃಪಾಗೆ ಪಾತ್ರರಾಗಿ ಎಂದು ಪ್ರಾರ್ಥಿಸುತ್ತೇವೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು.